ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಈ ವಿಡಿಯೋದಲ್ಲಿ ನಿಮಗೆ ಆಲ್ರೆಡಿ ತಿಳಿದಿರುವ ಹಾಗೆ ಸೆಪ್ಟೆಂಬರ್ ತಿಂಗಳವರೆಗೂ ಎಲ್ಲ ಆನ್ಲೈನ್ ಟಿಕೆಟ್ಸ್ನ TTD ಅವರು ರಿಲೀಸ್ ಮಾಡಿದ್ದಾರೆ. ಮತ್ತು ಎಲ್ಲ ದರ್ಶನದ ಟಿಕೆಟ್ಸ್ ಕೂಡ ಕಂಪ್ಲೀಟಾಗಿ ಬುಕ್ ಆಗಿದೆ. ಇನ್ನು ನೀವು ತಿರುಮಲಕ್ಕೆ ಹೋಗಿ ಶ್ರೀನಿವಾಸನ ದರ್ಶನ ಮಾಡ್ಕೋಬೇಕು ಅಂದರೆ ನಿಮಗೆ ಇರುವ ಆಪ್ಷನ್ಸ್ ಬಂದುಬಿಟ್ಟು ಆಫ್ಲೈನಲ್ಲಿ ಕೊಡುವ ಟಿಕೆಟ್ಸ್. ಈ ವಿಡಿಯೋದಲ್ಲಿ ನಿಮಗೆ ಆಫ್ಲೈನಲ್ಲಿ ಯಾವುದೆಲ್ಲ ಟಿಕೆಟ್ಸ್ ಸಿಗುತ್ತೆ ಅನ್ನುವ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ನೋಡಿ. ನಿಮಗೆ ಮೊದಲನೇ ಆಫ್ಲೈನ್ ಟಿಕೆಟ್ಸ್ ಬಂದುಬಿಟ್ಟು SSD ಟೋಕನ್ಸ್ ಅಂತ. SSD ಟೋಕನ್ಸ್ ಅಂದರೆ ಸ್ಲಾಟೆಡ್ ಸರ್ವದರ್ಶನ್ ಟೋಕನ್ಸ್ ಅಂತ. ಈ ಟೋಕನ್ಸ್ ನಿಮಗೆ ತಿರುಪತಿಯಲ್ಲಿ ಕೊಡ್ತಾರೆ. ತಿರುಪತಿಯಲ್ಲಿ ನಿಮಗೆ ಬೆಂಗಳೂರಿಂದ ನೀವೇನಾದರೂ ಬಸ್ಸಲ್ಲಿ ತಿರುಪತಿಗೆ ಹೋಗೋದಾದರೆ ನಿಮಗೆ RTC ಮೇನ್ ಬಸ್ ಸ್ಟ್ಯಾಂಡ್ ಹತ್ರನೇ ಇರುವ ಶ್ರೀನಿವಾಸಂ ಕಾಂಪ್ಲೆಕ್ಸಲ್ಲಿ ಈ ಒಂದು SSD ಟೋಕನ್ಸ್ ಕೊಡ್ತಾರೆ. ಅದೇ ನೀವು ಬೆಂಗಳೂರಿಂದ ಟ್ರೈನಲ್ಲಿ ತಿರುಪತಿಗೆ ಹೋಗುವರಾದರೆ ನಿಮಗೆ ವಿಷ್ಣು ನಿವಾಸಮಲ್ಲಿ SSD ಟೋಕನ್ಸ್ ಕೊಡ್ತಾರೆ. ಈ SSD ಟೋಕನ್ಸ್ ಪ್ರತಿದಿನ ಮಧ್ಯರಾತ್ರಿ 12:30 ಅಥವಾ 1 ಗಂಟೆಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ SSD ಟೋಕನ್ಸ್ ತೊಗೋಬೇಕು ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಕಂಪಲ್ಸರಿ ಇರುತ್ತೆ. ಮತ್ತು ಯಾರೆಲ್ಲ ದರ್ಶನಕ್ಕೆ ಹೋಗ್ತಾರೆ ಅವರೆಲ್ಲನೂ ಕ್ಯೂ ಲೈನಲ್ಲಿ ನಿಂತು ಅವರ ಒಂದು ಟೋಕನ್ಸ್ನ ಪಡೆಯಬೇಕು. ಈ ಸ್ಲಾಟೆಡ್ ಸರ್ವದರ್ಶನ್ ಟೋಕನ್ಸ್ ನೀವೇನಾದರೂ ತೊಗೊಂಡ್ರೆ ನಿಮಗೆ ಅದರಲ್ಲಿ ಒಂದು ಟೈಮ್ ಸ್ಲಾಟ್ ಅಂತ ಕೊಡ್ತಾರೆ. ಆ ಟೈಮ್ ಸ್ಲಾಟಿಗೆ ಕರೆಕ್ಟಾಗಿ ನೀವು ತಿರುಮಲದಲ್ಲಿ ಕೃಷ್ಣ ತೇಜ ಸರ್ಕಲ್ ಅಂತ ಇರುತ್ತೆ. ಈ SSD ಟೋಕನ್ಸ್ ತೊಗೊಂಡಿರೋರಿಗೆ ಅದು ರಿಪೋರ್ಟಿಂಗ್ ಪಾಯಿಂಟ್ ಇರುತ್ತೆ. ನೀವು ಕೃಷ್ಣ ತೇಜ ಸರ್ಕಲ್ ಹತ್ರ ಕರೆಕ್ಟಾಗಿ ನಿಮ್ಮ ಟೈಮ್ ಸ್ಲಾಟ್ಗೆ ಹೋದರೆ ನಿಮಗೆ ದರ್ಶನ 5ರಿಂದ 6 ಗಂಟೆಯಲ್ಲಿ ಆರಾಮಾಗಿ ಆಗುತ್ತೆ. ಅದೇ ನೀವು ಧರ್ಮ ದರ್ಶನಕ್ಕೆ ಹೋದರೆ ನಿಮಗೆ ದರ್ಶನ ಆಗೋದಕ್ಕೆ 10ರಿಂದ 15 ಗಂಟೆಗಳ ಕಾಲ ಕೂಡ ಹಿಡಿಬೋದು. ಆದ್ದರಿಂದ ನೀವು ಆದಷ್ಟು ತಿರುಪತಿಯಲ್ಲಿಯೇ SSD ಟೋಕನ್ಸ್ ತೊಗೊಂಡೋಗಿ. ನೀವೇನಾದರೂ ಆನ್ಲೈನ್ ಟಿಕೆಟ್ಸ್ ಬುಕ್ ಮಾಡಿಲ್ಲ ಅಂದರೆ ಆದಷ್ಟು ಈ ಒಂದು SSD ಟೋಕನ್ಸ್ನ ಪ್ರಿಫರ್ ಮಾಡಿ. ಇನ್ನು ಎರಡನೇ ಥರದ ಆಫ್ಲೈನ್ ಟಿಕೆಟ್ ಬಂದ್ಬಿಟ್ಟು ಇದು ಬೆಟ್ಟ ಹತ್ತುವ ಭಕ್ತರಿಗೆ ಕೊಡುವ ಟೋಕನ್ಸು. ಇದನ್ನು ದಿವ್ಯ ದರ್ಶನದ ಟೋಕನ್ಸ್ ಅಂತಾರೆ. ನಿಮಗೆ ತಿರುಮಲಕ್ಕೆ ಬೆಟ್ಟ ಹತ್ಕೊಂಡು ಹೋಗಬೇಕು ಅಂದರೆ ನಿಮಗೆ ತಿರುಪತಿಯಿಂದ 2 ಮಾರ್ಗಗಳಿದೆ. ಒಂದು ಅಲಿಪಿರಿ ಮಾರ್ಗ, ಇನ್ನೊಂದು ಶ್ರೀವಾರಿ ಮೆಟ್ಲು ಮಾರ್ಗ. ಅಲಿಪಿರಿ ಮಾರ್ಗದಲ್ಲಿ ನೀವು ಬೆಟ್ಟ ಹತ್ಕೊಂಡು ಹೋಗಬೇಕು ಅಂದರೆ ನಿಮಗೆ 4 to 5 hours ಆಗುತ್ತೆ. ಈ ಅಲಿಪಿರಿ ಮಾರ್ಗದ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗಿನ ಜಾವ 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಇರುತ್ತೆ. ಅದೇ ಶ್ರೀವಾರಿ ಮೆಟ್ಲು ಮಾರ್ಗದ ಟೈಮಿಂಗ್ಸ್ ಬಂದುಬಿಟ್ಟು ಇದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಓಪನ್ ಇರುತ್ತೆ. ಶ್ರೀವಾರಿ ಮೆಟ್ಲು ಮಾರ್ಗದಲ್ಲಿ ನೀವು ಬೆಟ್ಟ ಹತ್ಕೊಂಡು ಹೋಗಬೇಕು ಅಂದರೆ ನಿಮಗೆ ಕೇವಲ 1 to 2 ಅವರ್ಸಲ್ಲಿ ನೀವು ಆರಾಮಾಗಿ ಬೆಟ್ಟ ಹತ್ಕೊಂಡು ಹೋಗ್ಬೋದು. ಈ 2 ಮಾರ್ಗದಲ್ಲೂ ಕೂಡ ನಿಮಗೆ ಫ್ರೀ ಲಗೇಜ್ ಕೌಂಟರ್ಸ್ ಇರುತ್ತೆ. ನೀವು ನಿಮ್ಮ ಲಗೇಜ್ನ ಬೆಟ್ಟದ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ನಿಮ್ಮ ಲಗೇಜ್ ಇಟ್ಬಿಟ್ಟು ನೀವು ಆರಾಮಾಗಿ ಬೆಟ್ಟ ಹತ್ಕೊಂಡು ಹೋಗ್ಬೋದು. ಅಲಿಪಿರಿ ಮಾರ್ಗದಲ್ಲಿ ನಿಮಗೆ ದಿವ್ಯ ದರ್ಶನದ ಟೋಕನ್ಸು ಅಲಿಪಿರಿ ಲಿಂಕ್ ರೋಡ್ ಹತ್ರ ಇರುವ ಭೂದೇವಿ ಕಾಂಪ್ಲೆಕ್ಸಲ್ಲಿ ಈ ಒಂದು ದಿವ್ಯ ದರ್ಶನದ ಟೋಕನ್ಸ್ನ ಕೊಡ್ತಿದ್ದಾರೆ. ಅದೇ ಶ್ರೀವಾರಿ ಮೆಟ್ಲು ಮಾರ್ಗದಲ್ಲಿ ಎಂಟ್ರಿ ಪಾಯಿಂಟಲ್ಲಿ ನಿಮಗೆ ದಿವ್ಯ ದರ್ಶನದ ಟೋಕನ್ಸ್ ಕೊಡ್ತಾರೆ. ಶ್ರೀವಾರಿ ಮೆಟ್ಲು ಮಾರ್ಗದಲ್ಲಿ ಪ್ರತಿದಿನ 5,000 ಟೋಕನ್ಸ್ ಆಗಿ ಕೊಡ್ತಿದ್ದಾರೆ. ಮತ್ತು ಇದನ್ನು ನೀವು ಬೆಟ್ಟ ಹತ್ತುವಾಗ ಮಧ್ಯದಲ್ಲಿ ಈ ಒಂದು ಟೋಕನ್ಸ್ನ ಕೂಡ ಸ್ಕ್ಯಾನ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಅಲಿಪಿರಿ ಮಾರ್ಗದಲ್ಲಿ ಯಾವುದೇ ಥರದ ಟೋಕನ್ ಸ್ಕ್ಯಾನಿಂಗ್ ನಡೀತಿಲ್ಲ. ಆದರೆ ಇದನ್ನು ಯಾವಾಗ ಬೇಕಿದ್ರೂ TTD ಅವರು ರೆಸ್ಯೂಮ್ ಮಾಡ್ಬೋದು. ಇನ್ನು ನೀವು ಈ ಬೆಟ್ಟದ 2 ಮಾರ್ಗಗಳಿಗೂ ಕೂಡ ನಿಮಗೆ ತಿರುಪತಿಯಿಂದ ಫ್ರೀ ಬಸ್ ಅವೈಲೇಬಲ್ ಇರುತ್ತೆ. ಈ ಫ್ರೀ ಬಸ್ನ ಶ್ರೀವಾರಿ ಧರ್ಮರಥ ಅಂತ ಕರೀತಾರೆ. ಇದು ಆರೆಂಜ್ ಕಲರ್ ಬಸ್ ಇರುತ್ತೆ. ನಿಮಗೆ ತಿರುಪತಿ ಬಸ್ ಸ್ಟ್ಯಾಂಡಲ್ಲಿ ಇದು ಕೆಲವು ಬಸ್ಗಳು ಮಾತ್ರ ನಿಮಗೆ ತಿರುಪತಿಯಲ್ಲಿ ಅವೈಲೇಬಲ್ ಇರುತ್ತೆ. ಅದೇ ಬೆಟ್ಟದ ಮೇಲಾದರೆ ನಿಮಗೆ ಸಾಕಷ್ಟು ಈ ಒಂದು ಧರ್ಮರಥದ ಸರ್ವಿಸ್ ಇದೆ. ಕೆಳಗಡೆ ನೀವು ಈ ಬಸ್ನ ತೊಗೊಂಡ್ಬಿಟ್ಟು ನೀವು ಶ್ರೀವಾರಿ ಮೆಟ್ಲು ಎಂಟ್ರಿ ಪಾಯಿಂಟ್ ಹತ್ರ ಆದರೂ ಹೋಗ್ಬೋದು, ಅಥವಾ ನೀವು ಅಲಿಪಿರಿ ಮಾರ್ಗದ ಎಂಟ್ರಿ ಪಾಯಿಂಟ್ವರೆಗೂ ಕೂಡ ನೀವು ಈ ಫ್ರೀ ಬಸ್ಸಲ್ಲಿ ಹೋಗ್ಬೋದು. ಇನ್ನು 3ನೇ ಥರದ ದರ್ಶನ ಏನಂದರೆ ನಿಮಗೆ ಯಾವುದೇ ಥರದ ಟೋಕನ್ನು ಆನ್ಲೈನ್ ಟಿಕೆಟ್ಸ್ ಏನೂ ಇಲ್ಲ ಅಂದರೆ ನೀವು ನೇರವಾಗಿ ತಿರುಮಲಕ್ಕೆ ಹೋಗಿ ಸರ್ವದರ್ಶನಕ್ಕೆ ಹೋಗ್ಬೋದು. ಈ ಸರ್ವದರ್ಶನಕ್ಕೆ ಹೋಗಬೇಕು ಅಂದರೆ ನೀವು ತಿರುಮಲದಲ್ಲಿ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 2 ಮುಖಾಂತರ ಸರ್ವದರ್ಶನಕ್ಕೆ ಹೋಗ್ಬೋದು. ಆದರೆ ನಿಮಗೆ ಯಾವುದೇ ಥರದ ಟೋಕನ್ ಇಲ್ಲ ಅಂದರೆ ನಿಮಗೆ ದರ್ಶನ ಆಗುವುದಕ್ಕೆ ಕೆಲವೊಮ್ಮೆ 10ರಿಂದ 15 ಗಂಟೆಗಳ ಸಮಯ ಕೂಡ ಹಿಡಿಯಬಹುದು. ಇಲ್ಲಾಂದರೆ ರಶ್ ಕಮ್ಮಿ ಇದ್ದರೆ ಅಂದರೆ ವೀಕ್ ಡೇಸಲ್ಲಿ ನಿಮಗೆ 7 to 8 ಅವರ್ಸಲ್ಲಿ ಕೂಡ ದರ್ಶನ ಆಗುತ್ತೆ. ಆದಷ್ಟು ನೀವು ತಿರುಪತಿಯಲ್ಲಿ ಕೊಡುವ SSD ಟೋಕನ್ಸ್ನ ತೊಗೊಂಡೋಗಿ. ನೀವೇನಾದರೂ ಆನ್ಲೈನ್ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಆಫ್ಲೈನಲ್ಲಿ ಟಿಕೆಟ್ ತೊಗೊಂಡು ಹೋಗಬೇಕು ಅಂದರೆ ನಿಮ್ಗೆ ಇನ್ನೊಂದು ಆಪ್ಷನ್ ಇದೆ. ಅದೇನೆಂದರೆ ಶ್ರೀನಿವಾಸ ದಿವ್ಯ ಅನುಗ್ರಹ ಹೋಮದ ಟಿಕೆಟ್ಸು. ಈ ಒಂದು ದಿವ್ಯ ಅನುಗ್ರಹ ಹೋಮದ ಟಿಕೆಟ್ಸ್ನ ಅಲಿಪಿರಿ ಗೋಶಾಲೆ ಹತ್ರ 50 ಟಿಕೆಟ್ ಆಫ್ಲೈನಲ್ಲಿ ಕೊಡ್ತಾರೆ. ಆದರೆ ಇದು ಸಿಗುವ ಚಾನ್ಸಸ್ ತುಂಬಾ ಕಮ್ಮಿ, ಯಾಕೆಂದರೆ ಕ್ಯೂ ಲೈನ್ಸ್ ತುಂಬಾ ಇರುತ್ತೆ. ಕೇವಲ 50 ಟಿಕೆಟ್ ಮಾತ್ರ ದಿನಕ್ಕೆ ಕೊಡ್ತಾರೆ. ಸೊ ನೀವು ಈ ಒಂದು ಟೋಕನ್ಸ್ನ ಕೂಡ ಟ್ರೈ ಮಾಡ್ಬೋದು.
ಇನ್ನು ಎರಡನೇ ಆಪ್ಷನ್ನು ತಿರುಮಲದಲ್ಲಿ ನೀವು ಶ್ರೀವಾಣಿ ಟ್ರಸ್ಟ್ಗೆ 10,000 ರೂಪಾಯಿ ಡೊನೇಟ್ ಮಾಡಿದ್ರೆ ನಿಮಗೆ 500 ರುಪೀಸ್ ಕೊಟ್ಟರೆ ನಿಮಗೆ ಒಂದು VIP ಬ್ರೇಕ್ ದರ್ಶನದ ಟಿಕೆಟ್ ಕೊಡ್ತಾರೆ. ಈ ಟಿಕೆಟ್ ತೊಗೊಂಡೋದ್ರೆ ನಿಮಗೆ ಯಾವುದೇ ಥರದ ನೂಕಾಟ ಇರಲ್ಲ, ನಿಮಗೆ ದರ್ಶನ ತುಂಬ ಆರಾಮಾಗಿ ಆಗುತ್ತೆ ಮತ್ತು ನೀವು ಶ್ರೀನಿವಾಸನನ್ನು ತುಂಬ ಸಮೀಪದಿಂದ ದರ್ಶನ ಮಾಡ್ಕೋಬಹುದು. ಈ ಶ್ರೀವಾಣಿ ಟಿಕೆಟ್ಸ್ ತೊಗೋಬೇಕು ಅಂದರೆ ನೀವು ತಿರುಮಲದಲ್ಲಿ JIO ಆಫೀಸ್ ಹತ್ರ ಹೋಗಬೇಕು. ಅವೈಲಬಿಲಿಟಿ ಮೇಲೆ ನಿಮಗೆ ಟಿಕೆಟ್ನ ಕೊಡ್ತಾರೆ. ಮತ್ತು ಈ ಶ್ರೀವಾಣಿ ಟಿಕೆಟ್ಸ್ ಒಬ್ಬರಿಗೆ 10,000 ರೂಪಾಯಿ ಆಗುತ್ತೆ VIP ಬ್ರೇಕ್ ದರ್ಶನ ತೊಗೋಬೇಕು ಅಂದರೆ ನೀವು. ಇನ್ನು ನೆಕ್ಸ್ಟು ನಿಮಗೆ ಇನ್ನೊಂದು ಆಪ್ಷನ್ ಏನಿದೆ ಅಂದರೆ ನೀವು ಆಫ್ಲೈನಲ್ಲಿ ಲಕ್ಕಿ ಡಿಪ್ಗೂ ಕೂಡ ರಿಜಿಸ್ಟರ್ ಮಾಡ್ಕೋಬಹುದು. ಆಫ್ಲೈನಲ್ಲಿ ಲಕ್ಕಿ ಡಿಪ್ಗೆ ರಿಜಿಸ್ಟರ್ ಮಾಡ್ಕೋಬೇಕು ಅಂದರೆ ನೀವು CRO ಆಫೀಸ್ ಹತ್ರ ಪ್ರತಿದಿನ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ರಿಜಿಸ್ಟರ್ ಮಾಡ್ಕೊತಾರೆ. ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ಕೊಟ್ಟು ಆಫ್ಲೈನಲ್ಲಿ ನೀವು ಲಕ್ಕಿ ಡಿಪ್ ಸೇವೆಗಳಿಗೆ ರಿಜಿಸ್ಟರ್ ಮಾಡ್ಕೋಬಹುದು. ನಿಮಗೆ ಆಫ್ಲೈನಲ್ಲಿ ಸುಪ್ರಭಾತ, ಅರ್ಚನಾ, ತೋಮಾಲ, ಅಷ್ಟದಳ ಪಾದ ಪದ್ಮಾರಾಧನಾ, ತಿರುಪ್ಪಾವಡ, ಅಭಿಷೇಕ ಈ ಎಲ್ಲ ಸೇವೆಗಳು ಕೂಡ ನಿಮಗೆ ಆಫ್ಲೈನ್ ಲಕ್ಕಿ ಡಿಪ್ಪಲ್ಲಿ ಇರುತ್ತೆ. ಮತ್ತು ಕಲ್ಯಾಣೋತ್ಸವ ಸೇವೆ ಕೂಡ ಇರುತ್ತೆ. ಸೊ ನೀವು ಈ ಸೇವೆಗಳಿಗೆ ಆಫ್ಲೈನ್ ಲಕ್ಕಿ ಡಿಪ್ಪಲ್ಲಿ ರಿಜಿಸ್ಟರ್ ಮಾಡ್ಕೋಬಹುದು. ನೀವೇನಾದರೂ ಸೆಲೆಕ್ಟ್ ಆದರೆ ನೆಕ್ಸ್ಟ್ ಡೇ ನೀವು ಆ ಸೇವೆಯಲ್ಲಿ ಪಾಲ್ಗೊಳ್ಳಬಹುದು. ಇನ್ನು ಕೊನೆಯ ಆಪ್ಷನ್ ಏನಂದರೆ ನೀವು APSRTC ಬಸ್ಸಲ್ಲಿ ನೀವೇನಾದರೂ ಬಸ್ ಟಿಕೆಟ್ನ ಬುಕ್ ಮಾಡಿಕೊಂಡ್ರೆ ನಿಮಗೆ 300 ರುಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನದ ಟಿಕೆಟ್ನ ಕೂಡ ಕೊಡ್ತಾರೆ. ಸೊ ನೀವು ಈ ಒಂದು ಆಪ್ಷನ್ನ ಕೂಡ ಟ್ರೈ ಮಾಡ್ಬೋದು. ಇಲ್ಲ ಅಂದರೆ ನಿಮಗೆ KSTDCಯಿಂದ ಪ್ಯಾಕೇಜ್ ಟೂರ್ಸ್ ಕೂಡ ಅವೈಲೇಬಲ್ ಇರುತ್ತೆ ಬೆಂಗಳೂರಿಂದ. ಸೊ ಈ ಒಂದು ಪ್ಯಾಕೇಜ್ ನಿಮಗೆ 2,800 to 3,000 ರುಪೀಸ್ ಕಾಸ್ಟ್ ಆಗುತ್ತೆ. ಸೊ ನೀವು ಈ ಪ್ಯಾಕೇಜ್ ಕೂಡ ಬುಕ್ ಮಾಡಿಕೊಂಡು ನೀವು ತಿರುಮಲಕ್ಕೆ ಹೋಗಿ ಬರ್ಬೋದು. ಇದೆಲ್ಲ ಇವತ್ತಿನ ಮಾಹಿತಿ. ಇದೇ ಥರದ ತಿರುಮಲ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇನ್ನೂ ಹೆಚ್ಚು ಮಾಹಿತಿಗಾಗಿ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.